Hi students, this is Chandrakant Tarkeri, Assistant Professor, Department of Commerce, Government First Grade Women's College, ಬೈಲೊಂಗಲ್. ವಿದ್ಯಾರ್ಥಿಗಳೇ, ಇವತ್ತು ಇದು ಲೈವ್ ಕ್ಲಾಸ್, ವರ್ಷದ ಮೊದಲನೇ ದಿನ, 2023 ವರ್ಷದ ಮೊದಲನೇ ದಿನ. ಸೊ ನನ್ನ ಬ್ಯುಸಿ ಶೆಡ್ಯೂಲ್ನಲ್ಲಿನೂ ಕೂಡ ಸ್ವಲ್ಪ ಟೈಮ್ ತೆಗೆದುಕೊಂಡು ನಿಮಗೆ EOQ ಮತ್ತು ಮಟೀರಿಯಲ್ ಪ್ರೈಸಿಂಗ್ ಬಗ್ಗೆ ಸೆಷನ್ 3 ಡಿಸ್ಕಷನ್ ಮಾಡಲಿಕ್ಕೆ ಬಂದಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ನಂತರ ರೆಗ್ಯುಲರ್ ಆಗಿ ಕ್ಲಾಸ್ಗಳನ್ನು ನೋಡ್ತಾ ಇದ್ದಾರೆ, ಮತ್ತು ಎಲ್ಲ ವಿದ್ಯಾರ್ಥಿಗಳು, ನಿಮ್ಮ ಜೂನಿಯರ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನೀವು ಯಾರಿಗೆ ಈ ವಿಡಿಯೋನ ಶೇರ್ ಮಾಡ್ತೀರೋ ಅವರೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. Wish this new year brings for you lots of joy, happiness, good health and indeed wealth. Have a rocking year. Wish you a happy new year. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ನೀವು ಏನು ಗುರಿ ಇಟ್ಕೊಂಡಿದ್ದೀರಿ ಅದು ಈ ವರ್ಷದಲ್ಲಿ ನಿಮಗೆ ಫುಲ್ಫಿಲ್ ಆಗಲಿ. ನೀವೇನು ಅಂದ್ಕೊಂಡಿದ್ದೀರಿ ಅದು ನೀವು ಸಾಧನೆ ಮಾಡುವಾಗಲಿ ನಿಮಗೆ ದೇವರು ಒಳ್ಳೇದು ಮಾಡಲಿ. ಸೊ ನಾವು ಲೆಟ್ಸ್ ಸ್ಟಾರ್ಟ್ ಸೆಷನ್ 3. ಇದು BCom 5th ಸೆಮೆಸ್ಟರ್ ಮತ್ತು BCom 3rd ಸೆಮೆಸ್ಟರ್ NEP ವಿದ್ಯಾರ್ಥಿಗಳಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಅದಕ್ಕೆ ನಿಮ್ಮ ಜೂನಿಯರ್ಸ್ ಯಾರು BCom 3rd ಸೆಮೆಸ್ಟರ್ನಲ್ಲಿದ್ದಾರೆ ಅವರಿಗೂ ಕೂಡ ಈ ವಿಡಿಯೋವನ್ನು ನೀವು ಶೇರ್ ಮಾಡಿ. ಸೊ ಈ ವರ್ಷ ನನಗೆ ಜಾಸ್ತಿ ವಿಡಿಯೋ ಮಾಡಬೇಕು ಅಂತ ವಿಚಾರ ಇದೆ. ಸೊ ಅದಕ್ಕೆ ನಿಮ್ಮ ಹೆಲ್ಪು ಕೂಡ ಬೇಕು. ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ನಿಮ್ಮ ಫ್ರೆಂಡ್ಸ್ಗೆ, ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಹೇಳಿ. ಸೊ ಈ ವಿಡಿಯೋದಿಂದ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ನೀವು ಥಮ್ಸ್ ಅಪ್ ಕೂಡ ಮಾಡಿ. ಓಕೆ, ಸೊ ಈ ಸೆಷನ್ನಲ್ಲಿ ನಾವು EOQ ಮತ್ತು ಮಟೀರಿಯಲ್ ಪ್ರೈಸಿಂಗ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ವಾಟ್ ಈಸ್ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ, ವಾಟ್ ಈಸ್ EOQ? ಸೊ ಇದು ಕೂಡ ನಿಮಗೆ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಬಂದಿದ್ದಾವೆ. ಒಂದು 2 to 3 years ಕ್ವಶನ್ ಪೇಪರ್ನಲ್ಲಿ ಈ ಕ್ವಶನ್ಸ್ ಕೂಡ ಬಂದಿದ್ದಾವೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ದಟ್ಸ್ ವೈ ಐ ಆಮ್ going to discuss this also with you people. Okay, so the quantity of material to be ordered at one time is known as economic ordering quantity. So now ಏನು ಮಾಡ್ತೀವಿ, when we require raw material, so we have already studied the stock levels, reorder level, then maximum stock quantity, minimum stock quantity. So to maintain that stock level we have to make an order, so that should be very economical. So ನಾವು ಅದನ್ನು ಎಷ್ಟು ಎಕನಾಮಿಕ್ ಆಗಿ ನಾವು ಪರ್ಚೇಸ್ ಮಾಡ್ತೀವಿ, ಸೊ ಅದಕ್ಕೆ ನಾವು ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಸೊ ದಿಸ್ ಕ್ವಾಂಟಿಟಿ ಈಸ್ ಫಿಕ್ಸ್ಡ್ ಇನ್ ಸಚ್ ಎ ಮ್ಯಾನರ್ ಆಸ್ ಟು ಮಿನಿಮೈಸ್ ದ ಕಾಸ್ಟ್ ಆಫ್ ಆರ್ಡರಿಂಗ್ ಆ್ಯಂಡ್ ಕ್ಯಾರಿಂಗ್ ದ ಸ್ಟಾಕ್, ಸೊ ದಟ್ ಓನ್ಲಿ ದ ಕರೆಕ್ಟ್ ಕ್ವಾಂಟಿಟಿ ಆಫ್ ಮಟೀರಿಯಲ್ಸ್ ಇಸ್ ಟು ಬಿ ಪರ್ಚೇಸ್. ಸೊ ಇದರ EOQ ಉದ್ದೇಶ ಏನಪ್ಪ ಅಂತಂದ್ರೆ, ನೀವೇನು ಆರ್ಡರಿಂಗ್ ಕಾಸ್ಟ್ ಇರುತ್ತೋ ಮತ್ತು ಕ್ಯಾರಿಂಗ್ ಕಾಸ್ಟ್, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಮತ್ತು ಆರ್ಡರಿಂಗ್ ಕಾಸ್ಟು, ದೆನ್ ನೀವು ಅದನ್ನ ಇನ್ವೆಂಟರಿ ಕಾಸ್ಟು, ಸೊ ದಟ್ ಕಾಸ್ಟ್ ಶುಡ್ ಬಿ ಮಿನಿಮಮ್. ವೆನ್ ಯು follow the economic order quantity, your cost should be minimum. So that's why we'll calculate the economic order. ಅಂದ್ರೆ ಒಂದ್ಸಲ ನೀವು ಆರ್ಡರ್ ಮಾಡಕ್ಕೆ ಹೋದ್ರಿ ಅಂತಂದ್ರೆ how much quantity you should order, so that will reduce your cost. There should not be any overstock or understock. Balance should be made between the cost of carrying and cost of not carrying, that is cost of stock out. So EOQ is also called purchase of right quantity of materials at right time and right price. It is explained how to purchase. Note, EOQ is also called purchase of right quantity of materials at right time at right price. This is the fundamental of EOQ. ಇದು ಪ್ರಿನ್ಸಿಪಲ್ ಅಂತಲೂ ಹೇಳ್ಬೋದು. ನೀವು ಪರ್ಚೇಸ್ ಮಾಡುವಂಥ ಕ್ವಾಂಟಿಟಿ ರೈಟ್ ಕ್ವಾಂಟಿಟಿ ಇರಬೇಕು, ನಂತರ ರೈಟ್ ಟೈಮಲ್ಲಿ ಅದು ಡೆಲಿವರಿ ಆಗಬೇಕು, ನಂತರ ರೈಟ್ ಪ್ರೈಸ್ ಇರಬೇಕು. ಸೊ ಅದರ ಮೂಲ ಉದ್ದೇಶ EOQ. ಸೊ ರೈಟ್ ಕ್ವಾಂಟಿಟಿ, ರೈಟ್ ಪ್ರೈಸ್ ಆ್ಯಂಡ್ ರೈಟ್ ಟೈಮ್. ಸೊ ದಿಸ್ ಇಸ್ ದ ಮೋಟೋ ಆಫ್ EOQ. Factors affecting EOQ while calculating EOQ. So EOQ calculation ಮಾಡುವಾಗ what are the factors will affect? The following factors are to be taken into account: maximum stock level, minimum stock level, danger level, cost of carrying, quantity already on order,
quantity reserve, that is minimum balance, availability of funds, quantity discount, interest on capital, average consumption, availability of storage space. These all factors will affect for EOQ. So what is the formula of EOQ? So EOQ equal to square root of 2AO divided by C, whereas EOQ economic order quantity, A ಅಂತಂದ್ರೆ annual consumption. ಸೊ ನಾವು ಪ್ರಾಬ್ಲಮ್ಸ್ ಅಲ್ಲಿ ಏನು ಮಾಡ್ತಾರೆ, ಒಂದೊಂದ್ಸಲ ನಮಗೆ ಮಂತ್ಲಿ ಕನ್ಸಂಪ್ಷನ್ ಕೊಟ್ಟಿರ್ತಾರೆ, ಬಟ್ ದಟ್ ಯು ಹ್ಯಾವ್ ಟು ಕನ್ವರ್ಟ್ ಟು ಆನ್ಯುವಲ್ ಕನ್ಸಂಪ್ಷನ್. ದೆನ್ O ಮೀನ್ಸ್ ಆರ್ಡರಿಂಗ್ ಆ್ಯಂಡ್ ರಿಸೀವಿಂಗ್ ಕಾಸ್ಟ್ ಪರ್ ಯೂನಿಟ್. ಸೊ ಪರ್ ಆರ್ಡರ್ ನೀವು ಮಾಡಬೇಕಾಗಿತ್ತು ಅಂತಂದ್ರೆ ವಾಟ್ ಈಸ್ ದಟ್ ಕಾಸ್ಟ್? ಸೊ ದಟ್ ಈಸ್ ಆಲ್ಸೋ ಗಿವನ್ ಇನ್ ದ ಪ್ರಾಬ್ಲಮ್. ದೆನ್ C ಮೀನ್ಸ್ ಕಾಸ್ಟ್ ಆಫ್ ಕ್ಯಾರಿಂಗ್ ಇನ್ವೆಂಟರಿ, ದಟ್ ಈಸ್ ಹೋಲ್ಡಿಂಗ್ ಆಫ್ ಸ್ಟಾಕ್. ಸೊ ನಾವು ಸ್ಟಾಕ್ ಅನ್ನು ಹೋಲ್ಡ್ ಮಾಡಲಿಕ್ಕೆ ನಾವು ಏನು ಖರ್ಚು ಮಾಡ್ತೀವಿ, ದಟ್ ಈಸ್ ಕಾಲ್ಡ್ cost of carrying inventory. It is calculated based material cost, carrying cost equal to material cost into percentage of carrying cost or holding inventory cost. So ಈ cost of carrying inventory ಏನು ಮಾಡ್ತಾರೆ, percentage ಮೇಲೆ ಕೊಟ್ಟಿರ್ತಾರೆ. So then you have to calculate based on the material cost ಮೇಲೆ ಇಂತಿಷ್ಟು ಪರ್ಸೆಂಟೇಜ್ ಅಂತೇಳಿ ನಾವು ಕ್ಯಾರಿಂಗ್ ಕಾಸ್ಟ್ ಅನ್ನ ಕಂಡು ಹಿಡಿತೀವಿ. ಸೊ ಯು ವಿಲ್ ಸಿ ಇನ್ ದ ಪ್ರಾಬ್ಲಮ್. ಸೊ ಐ ಆಮ್ ರೆಫರಿಂಗ್ ದ cost accounting book of Baligar sir. So you people also can buy that book. So it's very good book. So some of the parts I have took from that book only. So ನೀವು ವಿದ್ಯಾರ್ಥಿಗಳಲ್ಲಿ ಒಂದು ಏನು ರಿಕ್ವೆಸ್ಟ್ ಅಪ್ಪ ಅಂತಂದರೆ, ಯು ಶುಡ್ ಬೈ ಕಾಸ್ಟ್ ಅಕೌಂಟಿಂಗ್ ಬುಕ್. ಸೊ ಇಟ್ಸ್ ಫಾರ್ ಲೈಫ್ ಲಾಂಗ್. ಕಾಸ್ಟ್ ಅಕೌಂಟಿಂಗ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಕಾರ್ಪೊರೇಟ್ ಅಕೌಂಟಿಂಗ್ ಬುಕ್ಸ್ ಆಗಿರ್ಬೋದು, ಇವಕ್ಕನ್ನ ನೀವು ಬೈ ಮಾಡಿದ್ರಿ ಅಂತಂದರೆ ಇಟ್ ವಿಲ್ ಗಿವ್ ಯು ಅ ಗುಡ್ ವೆಲ್ತ್, ಹೆಲ್ತ್ ಆಲ್ಸೋ. ಸೊ ನಿಮ್ಗೆ ಒಳ್ಳೆ ನಾಲೆಜ್ ಬೇಕಾಗಿತ್ತು ಅಂತಂದ್ರೆ ಯು ಶುಡ್ ಹ್ಯಾವ್ ಸಮ್ ಬುಕ್ಸ್ ವಿತ್ ಯು, ಬಿಕಾಸ್ ಯು ಪೀಪಲ್ ಆರ್ ಅ ಕಾಮರ್ಸ್ ಪೀಪಲ್. ಯು ಶುಡ್ ಹ್ಯಾವ್ ಸಮ್ ಕಾಮರ್ಸ್ ಬುಕ್ಸ್ ಅಟ್ ಯುವರ್ ಹೋಮ್. ಸೊ ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ, ನೀವು ಕಾಸ್ಟಿಂಗು, ಕಾರ್ಪೊರೇಟ್ ಅಕೌಂಟಿಂಗು ಇಂಥ ಬುಕ್ಸ್ಗಳನ್ನ ಪರ್ಚೇಸ್ ಮಾಡಿ ನಿಮ್ಮ ಮನೆಯಲ್ಲಿ ಇರಬೇಕು. ಯಾವಾಗಾದರೂ ನಿಮ್ಮ ರೆಫರೆನ್ಸಿಗೆ ರೆಫರ್ ಮಾಡಲಿಕ್ಕೆ ಬುಕ್ಸ್ಗಳು ಬೇಕಾಗ್ತವೆ. ಸೊ ನಾನು ಈಗ ಟ್ರೆಂಡ್ ನೋಡ್ತಾ ಇದ್ದೀನಿ, ಬಹಳಷ್ಟು ವಿದ್ಯಾರ್ಥಿಗಳು ಬುಕ್ಸ್ ಪರ್ಚೇಸ್ ಮಾಡ್ತಾ ಇಲ್ಲ. ಸೊ ನೀವು ಬುಕ್ಸ್ ಪರ್ಚೇಸ್ ಮಾಡಲಿಲ್ಲ ಅಂತಂದ್ರೆ ಆಥರ್ ಹೌ ಟು ರೈಟ್ ದ ಬುಕ್ಸ್, ಎಷ್ಟು ಕಾಸ್ಟ್ ಅವ್ರು ಇನ್ಕರ್ ಮಾಡ್ತಾರೆ, ಪ್ರಿಂಟಿಂಗ್ ಮಾಡಬೇಕಾದ್ರೆ ಕಾಸ್ಟ್ ಆಗುತ್ತೆ. ಸೊ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಬರೀ ಸಾಫ್ಟ್ ಕಾಪಿ ತೊಗೊಳ್ತಾ ಇದ್ದಾರೆ. ಸೊ ಅದನ್ನು ಜೆರಾಕ್ಸ್ ಮಾಡಿಸ್ತಾರೆ. ಸೊ ಏನು 200 ರೂಪಾಯಿ 200 ರೂಪಾಯಿ ನೀವು ಎಲ್ಲೋ ಖರ್ಚು ಮಾಡ್ತೀರಿ. ಅದಕ್ಕೆ ನೀವು ಎಲ್ಲ ಆಥರ್ಸ್ ಬುಕ್ಸನ್ನು, ಇಂಪಾರ್ಟೆಂಟ್ ಬುಕ್ಸು, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬುಕ್ಸನ್ನು ನೀವು ಪರ್ಚೇಸ್ ಮಾಡಿದಿರಿ ಅಂತಂದ್ರೆ ದಟ್ ವಿಲ್ ಹೆಲ್ಪ್ ಯು ಪೀಪಲ್ ಆಲ್ಸೋ. ಸೊ ಆಥರ್ಗೆ ಹೆಲ್ಪ್ ಆಗೋದಕ್ಕಿಂತ ನಿಮ್ಗೆ ಜಾಸ್ತಿ ಹೆಲ್ಪ್ ಆಗುತ್ತೆ ನೀವು ಬುಕ್ಸು ನಿಮ್ಮ ಮನೆಯಲ್ಲಿ ಇದ್ರೆ. ಓಕೆ, ಸೊ ಲೆಟ್ಸ್ ಸಿ ದ ಪ್ರಾಬ್ಲಮ್ ವಿಚ್ ವಾಸ್ ಅಪಿಯರ್ಡ್ ಆನ್ 2016. Calculate EOQ and number of orders to be placed. Monthly usage 10 units. Buying cost 20 per order. Price per unit ₹100. Storage and carrying cost 12%. So ನೋಡ್ರಿ ಏನೇನು ಕೊಟ್ಟಿದ್ದಾನೆ, ಮಂತ್ಲಿ ಯೂಸೇಜ್ ಕೊಟ್ಟಿದ್ದಾರೆ, ಇದನ್ನು ನೀವು ಆ್ಯನ್ಯುವಲ್ ಕನ್ಸಂಪ್ಷನ್ ಕಂಡುಹಿಡಿಬೇಕು. ನಂತರ ಬೈಯಿಂಗ್ ಕಾಸ್ಟ್ ಪರ್ ಆರ್ಡರ್ 20 ರೂಪೀಸ್ ಕೊಟ್ಟಿದ್ದಾರೆ. ಸೊ ಸ್ಟೋರೇಜ್ ಆ್ಯಂಡ್ ಕ್ಯಾರಿಂಗ್ ಕಾಸ್ಟ್ 12% ಕೊಟ್ಟಿದ್ದಾರೆ. ಸೊ ಅದನ್ನು 100 ರೂಪೀಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಅನ್ನು ಮಾಡ್ತೀವಿ. ಸೊ ಆ್ಯನ್ಯುವಲ್ ಕನ್ಸಂಪ್ಷನ್ ಈಸ್ ಈಕ್ವಲ್ ಟು 12 months ಇಂಟು 10 units. ಇದನ್ಯಾಕೆ 12 months ಮಾಡಿದ್ರಿ ಸರ್ ಅಂತಂದ್ರೆ, ಸೊ ದೇರ್ ಈಸ್ ಮಂತ್ಲಿ ಯೂಸೇಜ್. ದಿಸ್ ಯು ಹ್ಯಾವ್ ಟು ಕನ್ವರ್ಟ್, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ಇಯರ್ಲಿ ಕನ್ಸಂಪ್ಷನ್. ಸೊ ದಟ್ಸ್ ವೈ ವಿ ಮೇಡ್ 12 months ಇಂಟು 10 units. So formula is applied. So total is 120 units. Then O, ordering cost, that is buying cost per order, that is 20 per order. Then carrying cost equal to ₹100 into 12%, that is ₹12. So same, once you calculated this AOC, then you are putting in a formula, that is 2 into 120 into 2 divided by 12. So total 4, if you calculate this 400, then if you make a square root, then 20. So you are using a calculator, then you are calculating. So this is the 2016 problem. So ನೀವು 2 into 120 into 20 ಮಾಡ್ತೀರಿ, ಅದರ ಆನ್ಸರ್ ಬರುತ್ತೆ. ಡಿವೈಡೆಡ್ ಬೈ 12 ಮಾಡಿದ್ರಿ ಅಂತಂದ್ರೆ 400 ರೂಪೀಸ್ ಬರುತ್ತೆ. ಸೊ ಅದನ್ನು ಸ್ಕ್ವೇರ್ ರೂಟ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಒನ್ ಟೈಮ್ ನೀವು ಆರ್ಡರ್ ಮಾಡಕ್ಕೆ ಹೋದ್ರಿ ಅಂತಂದ್ರೆ 20 ನೀವು ಆರ್ಡರ್ ಮಾಡಿದ್ರಿ ಅಂತಂದ್ರೆ ನಿಮ್ದು ಕಾಸ್ಟ್ ಮಿನಿಮಮ್ ಇರ್ತೈತಿ ಅಂತ ಇದರ ಅರ್ಥ. ಓಕೆ, ನೆಕ್ಸ್ಟ್, ಫ್ರಮ್ ದ ಫಾಲೋವಿಂಗ್ ಡಾಟಾ ಕಂಪ್ಯೂಟ್ EOQ. ಆನ್ಯುವಲ್ ಕನ್ಸಂಪ್ಷನ್ ಇಸ್ 5000 kgs. ಸೊ ಅಲ್ಲಿ ಮಂತ್ಲಿ ಕನ್ಸಂಪ್ಷನ್ ಕೊಟ್ಟಿದ್ರು, ಅದಕ್ಕೆ ನಾವು ಇಂಟು 12 ಮಾಡಿದ್ವಿ. ಆದರೆ ಈ ಪ್ರಾಬ್ಲಮ್ನಲ್ಲಿ ಏನು ಮಾಡಿದ್ದಾರೆ, ಆನ್ಯುವಲ್ ಕನ್ಸಂಪ್ಷನ್ ಕೊಟ್ಟಿದ್ದಾರೆ, ದಟ್ ಈಸ್ 5000 kgs. ಆರ್ಡರ್ ಕಾಸ್ಟ್ ಫಾರ್ ₹5. ಕಾಸ್ಟ್ ಆಫ್ ಮಟೀರಿಯಲ್ ಪರ್ ಯೂನಿಟ್ ಈಸ್ ₹2.
ನಂತರ ಸ್ಟೋರೇಜ್ ಕಾಸ್ಟ್ ಪರ್ ಆನಮ್ ಇಸ್ 4%, ಇಂಟ್ರೆಸ್ಟ್ ರೇಟ್ ಪರ್ ಆನಮ್ 6%. ಸೊ ಇವೆಲ್ಲಾನು ನಾವೇನ್ ಮಾಡ್ತೀವಿ, ಸ್ಟೋರೇಜ್ ಕಾಸ್ಟ್ ಆಗಿರ್ಬೋದು, ಇಂಟ್ರೆಸ್ಟ್ ರೇಟ್ ಪರ್ ಆನಮ್ ಆಗಿರ್ಬೋದು. ಸೊ ದೀಸ್ ಆರ್ ರಿಲೇಟೆಡ್ ಟು ಕಾಸ್ಟ್ ಆಫ್ ಕ್ಯಾರಿಂಗ್ ಓನ್ಲಿ. ಸೊ ನಾವು ಗೋಡೌನ್ ಹೈರ್ ಮಾಡಿರ್ಬೋದು, ಅದನ್ನ ಲೋನ್ ತಗೊಂಡಿರ್ಬೋದು ಅದ್ರ ಮೇಲೆ. ಸೊ ಅದ್ರ ಮೇಲೆ ಇಂಟ್ರೆಸ್ಟ್ ಪೇ ಮಾಡ್ತಿದ್ವಿ ಅಂತಂದ್ರೆ ದಟ್ ಈಸ್ ಆಲ್ಸೋ ಕನ್ಸಿಡರ್ ಕಾಸ್ಟ್ ಆಫ್ ಕ್ಯಾರಿಂಗ್ ಅಥವಾ ಕ್ಯಾರಿಂಗ್ ಕಾಸ್ಟ್ ಅಂತ ನಾವು ಹೇಳ್ಬೋದು. ಸೊ ಅದಕ್ಕೆ ಇಲ್ಲಿ ನಾವು ಏನು ಮಾಡ್ತೀವಿ ಫಾರ್ಮುಲಾ. ಸೊ A equal to annual consumption, that is already given in the problem, that is 5000 cases. Cost of material per unit is rupees 2. Ordering cost is rupees 5 per order. So this is very very important. Calculation of carrying cost. Carrying cost equal to storage cost plus interest rate, that is 4% plus 6%, that is 10%. So carrying cost equal to 2 into 10%, that is rupees 0.2 rupees. Carrying cost ಎಷ್ಟಾಯಿತು, 0.2 ಆಯಿತು. ಸೊ ಫಾರ್ಮುಲಾ ಅಪ್ಲಿಕೇಬಲ್ 2 into 5000 into 5 divided by 0.2. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ 50,000 divided by 0.2 equal to 500 units. ಸೊ ನೀವು ಕ್ಯಾಲ್ಕುಲೇಷನ್ ಯೂಸ್ ಮಾಡಿನೇ ಮಾಡ್ಬೇಕು, ಹೆಂಗೆ ಸ್ಕ್ವೇರ್ ಇಟ್ ನಾವು ಕ್ಯಾಲ್ಕುಲೇಷನ್ ಮಾಡಕ್ಕೆ ಬರೋಂಗಿಲ್ಲ. ಸೊ 50,000 divided by 2 equal to 2,50,000, ಅದನ್ನು ಸ್ಕ್ವೇರ್ ಇಟ್ ಮಾಡಿದ್ರಿ ಅಂತಂದ್ರೆ 500 ಯೂನಿಟ್ಸ್. ಸೊ EOQ ಇಸ್ 500 ಯೂನಿಟ್ಸ್. ಸೊ ಇಷ್ಟನ್ನು ನೀವು ಆರ್ಡರ್ ಮಾಡಿರಿ ಅಂತಂದ್ರೆ ನಿಮ್ಮ ಕ್ಯಾರಿಂಗ್ ಕಾಸ್ಟ್ ಆಗಿರ್ಬೋದು ಅಥವಾ ಆರ್ಡರಿಂಗ್ ಕಾಸ್ಟ್ ಆಗಿರ್ಬೋದು, ದಟ್ ವಿಲ್ ಬಿ ಇನ್ ಅ ಮಿನಿಮಮ್ ಕಾಸ್ಟ್. ಸೊ ದೀಸ್ ಆರ್ ದ 2 ಪ್ರಾಬ್ಲಮ್ಸ್ ವಿಚ್ ಆರ್ ಅಪಿಯರ್ಡ್ ಇನ್ ದ ಪ್ರಾಬ್ಲಮ್. ಸೊ ಮಟೀರಿಯಲ್ ಕಾಸ್ಟ್ ಮೇಲೆ ನೀವು 5 ಮಾರ್ಕ್ಸಿನ ಕ್ವಶನ್ಸ್ ನೋಡಿದ್ರಿಯಪ್ಪ ಅಂತಂದ್ರೆ, ಸೊ ಸಮ್ಟೈಮ್ಸ್ ದೇ ವಿಲ್ ಆಸ್ಕ್ ಆನ್ ಸ್ಟಾಕ್ ಲೆವೆಲ್ ಆಲ್ಸೋ, ಸಮ್ಟೈಮ್ಸ್ ದೇ ಆಲ್ಸ್ ಆನ್ EOQ ಆಲ್ಸೋ, ಸಮ್ಟೈಮ್ಸ್ ದೇ ಆಸ್ಕ್ ಆನ್ ಪ್ರೈಸಿಂಗ್ ಆಫ್ ಮಟೀರಿಯಲ್ಸ್ ಆಲ್ಸೋ. ಸೊ ನಾವು ಯಾವ 5 ಮಾರ್ಕ್ಸ್ ಕ್ವಶನ್ಸ್ ಬರ್ತಾವ ಅಂತ ಹೇಳಿಕ್ಕಾಗಂಗಿಲ್ಲ, ಅದಕ್ಕೆ ನಾವೆಲ್ಲ ಕ್ವಶನ್ಸನ್ನು ಇಲ್ಲಿ ಡಿಸ್ಕಷನನ್ನು ಮಾಡಿದ್ವಿ. ಸೊ ಇದು EOQ ಆದಮೇಲೆ ಅಗೇನ್ ಯು ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಪ್ರೈಸಿಂಗ್ ಆಫ್ ಮಟೀರಿಯಲ್ಸ್. ಅಲ್ಲಿನೂ ಕೂಡ 5 ಮಾರ್ಕ್ಸ್ ಕ್ವಶನ್ಸನ್ನು FIFO, LIFO, ವೇಟೆಡ್ ಎವರೇಜ್, ಸಿಂಪಲ್ ಎವರೇಜ್ ಮೇಲೆ ಕೇಳಿದ್ದಾರೆ. ಸೊ ಅವಕ್ಕೂ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಬಟ್ ಯು ಶುಡ್ ನೋ ಆಲ್ ದೀಸ್ 3 ಥಿಂಗ್ಸ್. ಒನ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಸ್ಟಾಕ್ ಲೆವೆಲ್ಸ್, ದೆನ್ ಕ್ಯಾಲ್ಕುಲೇಷನ್ ಆಫ್ EOQ, ದೆನ್ ಪ್ರೈಸಿಂಗ್ ಆಫ್ ಮಟೀರಿಯಲ್ಸ್. ಓಕೆ, then this is very very important. Now we are moving to 15 marks questions. ಇಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇದಾವೆ ಮತ್ತೆ 15 ಮಾರ್ಕ್ಸ್ ಕ್ವಶನ್ಸ್ ಕೂಡ ಬರ್ತವೆ. ಅದ ಮೆಥಡ್ಸ್ ಆಫ್ ಪ್ರೈಸಿಂಗ್ ಮಟೀರಿಯಲ್ ಇಶ್ಯೂಸ್. ಸೊ ಫಸ್ಟ್ ಮೆಥಡ್ ಫಸ್ಟ್ ಇನ್ ಫಸ್ಟ್ ಔಟ್, ನಾವು ಇದಕ್ಕೆ FIFO ಮೆಥಡ್ ಅಂತಲೂ ಹೇಳ್ತೀವಿ. ಇದು ಬಹಳ ಸರಳವಾದಂತಹ ಮೆಥಡ್. ಸೊ ಏನು ಇದು ಪ್ರೈಸಿಂಗ್ ಆಫ್ ಮಟೀರಿಯಲ್ಸ್, ಈ FIFO ಮೆಥಡ್ ಅಂದ್ರೆ ಏನು? ಸೊ ಎಲ್ಲ ಕಂಪನಿಗಳಲ್ಲಿ ದೇರ್ ಇಸ್ ಅ ಸ್ಟೋರ್ ಡಿಪಾರ್ಟ್ಮೆಂಟ್. ಸೊ ಆ ಸ್ಟೋರ್ ಡಿಪಾರ್ಟ್ಮೆಂಟ್ ಕೆಲಸ ಏನಂತ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಸೇ ದೇ ಆರ್ ಗೆಟ್ಟಿಂಗ್ ದ ಮಟೀರಿಯಲ್ ಆ್ಯಂಡ್ ದೇ ಆರ್ ಸ್ಟೋರಿಂಗ್, ಆ್ಯಂಡ್ ವೆನ್ ಎವರ್ ದೇರ್ ಇಸ್ ಅ ರಿಕ್ವೈರ್ಮೆಂಟ್ ಆಫ್ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ದೇ ಆರ್ ಇಶ್ಯೂಯಿಂಗ್ ದ ಮಟೀರಿಯಲ್. ಸೊ ಅದನ್ನ ನಾವೇನು ಮಾಡ್ತೀವಿ, ಸ್ಟೋರ್ ಲೆಡ್ಜರ್ ಅಕೌಂಟ್ ಅಂತ ನಾವು ಪ್ರಿಪೇರ್ ಮಾಡ್ತೀವಿ ಯೂಸಿಂಗ್ ದ FIFO ಆ್ಯಂಡ್ LIFO ಮೆಥಡ್. ಯೂಸಿಂಗ್ ದ FIFO and LIFO method. ಸೊ ಈ ಮೆಥಡನ್ನು ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಷನ್ನ ಮಾಡ್ಕೋತಾ ಹೋಗ್ತೀವಿ. ಸೊ ಅದಕ್ಕೆ ನಾವೇನು ಮಾಡಬೇಕಾಗತ್ತೆ, ಈ ಮೆಥಡ್ಸನ್ನು ಫಸ್ಟ್ ನಾವು ಮೀನಿಂಗನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ, ಫಸ್ಟ್ ಇನ್ ಫಸ್ಟ್ ಔಟ್ ಅದರಲ್ಲೇ ಮೀನಿಂಗ್ ಇದೆ. ಸೊ ಇವೊಂದು ಯು ಹ್ಯಾವ್ ಟು ಸ್ಟಡಿ ದ್ಯಾಟ್. ಫಸ್ಟ್ ಇನ್ ಫಸ್ಟ್ ಔಟ್, first in first out, first in first out. ಈ ಮೆಥಡ್ಸ್ ಅನ್ನ ಫಸ್ಟ್ ನಾವು ಮೀನಿಂಗ್ ಅನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಫಸ್ಟ್ ಇನ್ ಫಸ್ಟ್. First method is commonly known as FIFO. Under this method, materials issued first are issued first. ಸೊ ಯಾವುದು ಮಟೀರಿಯಲ್ ಫಸ್ಟ್ ಬಂದಿರುತ್ತೆ ಅಂದ್ರೆ ನಾವು ಯಾವ ಮಟೀರಿಯಲ್ ಸ್ಟೋರ್ ಡಿಪಾರ್ಟ್ಮೆಂಟ್ ಅವರು ಇಶ್ಯೂ ಮಾಡ್ಕೊಂಡಿರ್ತಾರೆ ಅದನ್ನ ಫಸ್ಟಿಗೆ ಇಶ್ಯೂ ಮಾಡ್ತೀವಿ ನಾವು ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ. ಸೊ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ನಾವೇನು ರಾ ಮಟೀರಿಯಲ್ ಫಸ್ಟ್ ತೊಗೊಂಡಿರ್ತೀವಿ ಅದನ್ನು ನಾವು ಮೊದಲಿಗೆ ಇಶ್ಯೂ ಮಾಡ್ತೀವಿ. ಅದಕ್ಕೆ ನಾವು ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳ್ತೀವಿ. ಆಫ್ಟರ್ ದ ಫಸ್ಟ್ ಲಾಟ್ ಆಫ್ ಮಟೀರಿಯಲ್ಸ್ ಪರ್ಚೇಸ್ ಈಸ್ ಓವರ್ ಆರ್ ಎಕ್ಸಾಸ್ಟೆಡ್, ದ ನೆಕ್ಸ್ಟ್ ಲಾಟ್ ಈಸ್ ಟೇಕನ್ ಅಪ್ ಫಾರ್ ಇಶ್ಯೂ. ಸೊ ಮೊದಲು ಯಾವ ಮಟೀರಿಯಲ್ ಬಂದಿರುತ್ತೋ ಅದನ್ನ ಇಶ್ಯೂ ಮಾಡ್ತೀವಿ, ಅದು ಮುಗೀತು ಅಂತಂದ್ರೆ ಅದು ನೆಕ್ಸ್ಟ್, ಅದು ಮುಗೀತು ಅಂದ್ರೆ ಅದು ನೆಕ್ಸ್ಟ್. ಈ ರೀತಿ ನಾವೇನು ಮಾಡ್ತೀವಿ, ಫಸ್ಟ್ ಕಮ್ ಫಸ್ಟ್ ಔಟ್, ಮೊದಲು ಬಂದಿದ್ದು ಮೊದಲನೇ ಕೊಡ್ತೀವಿ.
So the pricing of the issue of the first is done at the rate of purchase of the first lot. Similarly, the pricing of materials follows for the subsequent lots. In short, materials are charged at cost price or purchase price. ಸೊ ಇದನ್ನು ನಾವು ಪ್ರಾಬ್ಲಮ್ಸ್ ನೋಡಿದ್ವಿ ಅಂತಂದ್ರೆ ಅಲ್ಲಿ ಈ ಸೆಂಟೆನ್ಸ್ ಮೀನಿಂಗ್ ನಿಮ್ಗೆ ಗೊತ್ತಾಗತ್ತೆ. ಸೊ ಫಸ್ಟ್ ಏನು ನಾವು ರಿಶ್ಯೂ ಮಾಡಿರ್ತೀವಿ, ಇಶ್ಯೂ ಮಾಡಿದಾಗೂ ಅದೇ ಪ್ರೈಸಿಂಗ್ನಲ್ಲಿ ನಾವು ಇಶ್ಯೂ ಮಾಡ್ತೀವಿ. ಓಕೆ, ಸೊ ಇದು ಮೆರಿಟ್ಸು ಡಿಮೆರಿಟ್ಸು ಹೇಳಬೇಕಪ್ಪ ಅಂತಂದ್ರೆ ಇಟ್ ಈಸ್ ಅ ಸಿಂಪಲ್ ಮೆಥಡ್. ನೀವು ಪ್ರಾಬ್ಲಮ್ ಮಾಡುವಾಗ ಗೊತ್ತಾಗುತ್ತೆ ಎಷ್ಟು ಸಿಂಪಲ್ ಐತೆ ಸರ್ ಅಂತ ನೀವೇ ಹೇಳ್ತೀರಿ. ದೆನ್ ಇಟ್ ಇಸ್ ಬೇಸ್ಡ್ ಆನ್ ಅ ರಿಯಲಿಸ್ಟಿಕ್ ಅಸಂಪ್ಷನ್ ದಟ್ ಮಟೀರಿಯಲ್ಸ್ ಆರ್ ಇಶ್ಯೂಡ್ ಇನ್ ಆರ್ಡರ್ ಆಫ್ ದೇರ್ ರಿಸಿಪ್ಟ್. ಹೆಂಗೆ ಬಂದಿರ್ತಾವೆ ಆ ರೀತಿ ನಾವು ಇಶ್ಯೂ ಮಾಡಿರ್ತೀವಿ. ಸೊ ಇಟ್ ಪ್ರೂವ್ಸ್ ಆರ್ ರಿಪ್ರೆಸೆಂಟ್ಸ್ ಗುಡ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್. ದೇರ್ ಇಸ್ ನೋ ಡೇಂಜರ್ ಆಫ್ ಓವರ್ ಆರ್ ಅಂಡರ್ ರಿಕವರಿ ಆಫ್ ಕಾಸ್ಟ್. ದಿಸ್ ಮೆಥಡ್ ಇಸ್ ಗುಡ್ ವೇರ್ ದ ಪ್ರೈಸಸ್ ಆರ್ falling. Then demerits cost fluctuation in different jobs. It involves complicated calculation. In periods of rising prices, the FIFO method gives more profits and result in higher tax liability. So in ಇದು ಕಾಸ್ಟ್ ಫ್ಲಕ್ಚುಯೇಷನ್ಸ್ ಎಲ್ಲಿರುತ್ತೆ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಟೀರಿಯಲ್ ಕಾಸ್ಟ್ಗಳು ಬರ್ತಾವೆ ಅಂತ ಹೇಳಿ ಆಗುತ್ತೆ. ದೆನ್ ಇಟ್ ಇನ್ವಾಲ್ವ್ಸ್ ಕಾಂಪ್ಲಿಕೇಟೆಡ್ ಕ್ಯಾಲ್ಕುಲೇಷನ್ಸ್. ಹಂಗೇನು ಕಾಂಪ್ಲಿಕೇಟೆಡ್ ಕ್ಯಾನ್ಸಲ್ ಇಲ್ಲ, ಆದ್ರೂ ನಾವು ಡಿಮೆರಿಟ್ಸ್ ಮಾಡಬೇಕಾದಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ಇನ್ ಪೀರಿಯಡ್ಸ್ ಆಫ್ ರೈಸಿಂಗ್ prices, the FIFO method gives more profits and results in higher tax liability. So ಪ್ರೈಸ್ ರೈಸ್ ಆಗ್ತಿದ್ದು ಅಂತಂದ್ರೆ ಅವಾಗ ನಾವು ಪ್ರಾಫಿಟ್ ಜಾಸ್ತಿ ಅರ್ನ್ ಮಾಡ್ತೀವಿ, ಅವಾಗ ನಾವು ಟ್ಯಾಕ್ಸ್ ಲೈಬಿಲಿಟಿ ಗೌರ್ಮೆಂಟಿಗೆ ತುಂಬೋದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಮಗೆ ಇಂಪಾರ್ಟೆಂಟ್ ಇರೋದು ಹೌ ಟು ಕ್ಯಾಲ್ಕುಲೇಟ್ ದಿಸ್ ಫಸ್ಟ್ ಇನ್ ಫಸ್ಟ್ ಔಟ್ ಪ್ರಾಬ್ಲಮ್ಸನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತೇಳಿ. ಸೊ 2 ಮಾರ್ಕ್ಸಿಗೆ ನೀವು ಮೆರಿಟ್ಸು ಡಿಮೆರಿಟ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ಥೆರಾಟಿಕಲ್ ಪಾರ್ಟನ್ನು ಕೂಡ ಹಾಕಿದ್ದೀನಿ. ಸೊ ಇದು ನಾವು ಬಳಿಗಾರ್ ಸರ್ ಬುಕ್ಕಿಂದ ತಗೊಂಡಂತಹ ಮಾಹಿತಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಇನ್ ಫಸ್ಟ್ ಔಟ್. ಸೊ ಈ ಮೆಥಡ್ ಇದು ಇಟ್ಸ್ ಅಪೋಸಿಟ್ ಟು FIFO. FIFOನಲ್ಲಿ ಏನು ಮಾಡ್ತೀವಿ, ಫಸ್ಟ್ ಬಂದಿದ್ದನ್ನು ಫಸ್ಟ್ ಕೊಡ್ತೀವಿ. LIFOನಲ್ಲಿ ಏನು ಮಾಡ್ತೀವಿ, ಲಾಸ್ಟ್ ಬಂದಿದ್ದನ್ನು ಫಸ್ಟ್ ಇಶ್ಯೂ ಮಾಡ್ತೀವಿ. Okay, it is known as LIFO method. This method is opposite to FIFO. Under this method, the last, that is latest purchased are issued first to the production. The price of materials to be issued would be the cost price of the last lot of materials purchased. So ಇಲ್ಲಿ ಏನು ಮಾಡ್ತೀವಿ ನಾವು, ಯಾವುದು ಲಾಸ್ಟಿಗೆ ಬಂದಿರುತ್ತೋ ಅದನ್ನು ನಾವು ಫಸ್ಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇಶ್ಯೂ ಮಾಡ್ತೀವಿ. ಸೊ ಅಲ್ಲಿ ಫಸ್ಟ್ ಇನ್ ಫಸ್ಟ್ ಔಟಲ್ಲಿ ಫಸ್ಟ್ ಬಂದಿದ್ದು ಫಸ್ಟಿಗೆ ಕಳಿಸ್ತೀವಿ. ಲಿಫೋನಲ್ಲಿ ಲಾಸ್ಟ್ ಯಾವ್ದು ಬಂದಿರುತ್ತೋ ಅದನ್ನು ನಾವು ಫಸ್ಟ್ ಇಶ್ಯೂ ಮಾಡ್ತೀವಿ. ಸೊ ಇದನ್ನು ನಾವು ಪ್ರಾಕ್ಟಿಕಲಿ ನೋಡಬೇಕಾಗಿದೆ ಅಂದ್ರೆ ಪ್ರಾಬ್ಲಮ್ ವೆನ್ ಯು ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್, ದಟ್ ಟೈಮ್ ಯು ವಿಲ್ ಕಮ್ ಟು ನೋ ಹೌ ದಿಸ್ ಪ್ರೊಸೆಸ್ ವಿಲ್ ಬಿ, ಹೌ ದ LIFO ವಿಲ್ ವರ್ಕ್, ದೆನ್ ಹೌ ದ FIFO ವಿಲ್ ವರ್ಕ್ ಆ್ಯಂಡ್ ಹೌ ದ ಪ್ರೈಸಿಂಗ್ ವಿಲ್ ಬಿ ಡನ್ ಟು ದ ಮಟೀರಿಯಲ್. ನಾವು ಸ್ಟಾಕ್ ಲೆಡ್ಜರ್ ಅಕೌಂಟನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅಂಥೇಳಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಮೆರಿಟ್ಸ್, ನೋ ಡೇಂಜರ್ ಆಫ್ ಓವರ್ ಆರ್ ಅಂಡರ್ ರಿಕವರಿ ಆಫ್ ಕಾಸ್ಟ್, ಅಪ್ ಟು ಡೇಟ್ ಪ್ರಾಫಿಟ್ ಪಿಕ್ಚರ್, ಇಟ್ ಈಸ್ ಬೂಮ್ ಟು ಸ್ಟಾಕ್ ಪಿಲ್ಲರ್ಸ್, ಇಟ್ ಹೆಲ್ಪ್ಸ್ ಇನ್ ರಿಡ್ಯೂಸಿಂಗ್ ದ ಟ್ಯಾಕ್ಸ್ ಬರ್ಡನ್, ಇಟ್ ಈಸ್ ಸಿಂಪಲ್, ಇಶ್ಯೂ ಪ್ರೈಸ್ ಎಫೆಕ್ಟ್ಸ್ ದ ಮಾರ್ಕೆಟ್ ಪ್ರೈಸ್. ಡಿಮೆರಿಟ್ಸ್ ಏನದಾವ್ರಿ, ಇಟ್ ಲೀಡ್ಸ್ ಟು ಮೋರ್ ಕ್ಲರಿಕಲ್ ಮಿಸ್ಟೇಕ್ಸ್, ಜಾಬ್ ಕಾಸ್ಟ್ ವಿಲ್ ಡಿಫರ್, ಬ್ಯಾಡ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಬ್ಯಾಲೆನ್ಸ್ ಇಟ್ ಫೇಲ್ಸ್ ಟು ಗಿವ್ ಟ್ರೂ ಪಿಕ್ಚರ್, ಇಟ್ ಕಾಲ್ಸ್ ಫಾರ್ tedious calculation. So these are the merits and demerits of LIFO method. ನೆಕ್ಸ್ಟ್ ಎವರೇಜ್ ಕಾಸ್ಟ್ ಮೆಥಡ್ಸ್ ಅಲ್ಲಿ ಬರ್ತವೆ. ಸೊ ನಿಮ್ಮ ಸಿಲೆಬಸ್ಗೆ ಇರುವಂತಹ ಸಿಂಪಲ್ ಎವರೇಜ್ ಕಾಸ್ಟ್ ಮೆಥಡ್ ಮತ್ತೆ ವೇಟೆಡ್ ಎವರೇಜ್ ಕಾಸ್ಟ್ ಮೆಥಡ್. ಸೊ ಇದನ್ನು ಕೂಡ ನಾವು ಈ ಸೆಷನಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಸಿಂಪಲ್ ಎವರೇಜ್ ಕಾಸ್ಟ್ ಮೆಥಡ್ಸ್, under this method average price is calculated by adding all the different prices and dividing by the number of prices. ಸೊ ಇಲ್ಲಿ ಏನು ಮಾಡ್ತೀವಿ ನಾವು ಸಿಂಪಲ್ ಎವರೇಜ್ ಕಾಸ್ಟ್ ಮೆಥಡ್ಸ್ ನಲ್ಲಿ, ನಿಮ್ಮ ಸ್ಟಾಕ್ ನಲ್ಲಿ 3 ಡೇಟ್ ಇದ್ದು ಅಥವಾ 3 ಪ್ರೈಸ್ ಇದ್ದು ಅಂದ್ರೆ 10 ರೂಪಾಯಿ ಒಂದು, ಫಾರ್ ಎಕ್ಸಾಂಪಲ್ 10 rupees, 12 rupees, 12 rupees ಇತ್ತು ಅಂತಂದ್ರೆ, ಸೊ ಯು ವಿಲ್ ಆ್ಯಡ್ ದಸ್ 10 + 12 + 12 34 ಆಯಿತು, ಅದನ್ನು ಡಿವೈಡೆಡ್ ಬೈ 3 ಮಾಡ್ತೀವಿ. ಸೊ ಅದು ಎವರೇಜ್ ಪ್ರೈಸ್ ಬರುತ್ತೆ. ಆವಾಗ ನಾವು ಮಟೀರಿಯಲ್ ಇಶ್ಯೂ ಮಾಡ್ತೀವಿ, ಆ ಪ್ರೈಸ್ಲಿ ನಾವು ಇಶ್ಯೂವನ್ನು ಮಾಡ್ತೀವಿ. ಸೊ ದಿಸ್ ಇಸ್ ಸಿಂಪಲ್ ಎವರೇಜ್ ಕಾಸ್ಟ್ ಮೆಥಡ್ಸ್. ಸೊ ನಾನು ಪ್ರಾಬ್ಲಮ್ಸ್ ತೊಗೊಂಡು ಈ ಮೆಥಡ್ ಒಂದೊಂದು ಮೆಥಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನಾನು ಎಲ್ಲ ಪ್ರಾಬ್ಲಮ್ಸ್ ತೊಗೊಂಡು ನಿಮಗೆ ಎಕ್ಸ್ಪ್ಲನೇಷನನ್ನು ಮಾಡ್ತೀನಿ. ದಿಸ್ ಎವರೇಜ್ ಪ್ರೈಸ್ ಚೇಂಜಸ್ ವಿತ್ ಎವ್ರಿ ಅಡಿಷನಲ್ ಪರ್ಚೇಸ್, ದಟ್ ಈಸ್ ಕನ್ಸೈನ್ಮೆಂಟ್ ಪ್ರೊಕ್ಯೂರ್ಡ್ ಅಟ್ ಅ ಡಿಫರೆಂಟ್ ಯೂನಿಟ್ ಕಾಸ್ಟ್. ಇಟ್ ಡಸ್ ನಾಟ್ ಟೇಕ್ ಇನ್ ಟು ಅಕೌಂಟ್
quantities of materials while computing average price. Hence, every time when issues are made, the issue price is to be calculated by dividing all the prices including of outstanding if any and divided by number of times purchase. So ಇಲ್ಲಿ ನಾವೇನು ಮಾಡ್ತೀವಿ, ಕ್ವಾಂಟಿಟಿ ಆರ್ ನಾಟ್ ಕನ್ಸಿಡರಿಂಗ್. ಇಲ್ಲಿ ಏನು ಮಾಡ್ತೀವಿ ನಾವು, ಪ್ರೈಸ್ ಎಷ್ಟು ಪ್ರೈಸ್ ಇರ್ತದೆ ಅದರದ್ದು ಎವರೇಜನ್ನು ಮಾಡ್ತೀವಿ ನಾವು. ಕ್ಲೋಸಿಂಗ್ ಬ್ಯಾಲೆನ್ಸ್ನಲ್ಲಿ ಎಷ್ಟು ಪ್ರೈಸಸ್ ಇರ್ತವೆ, 1 ಅಥವಾ 2 ಅಥವಾ 3 ಇರ್ಬೋದು. ಸೊ ಅವಕ್ಕೂ ಪ್ರೈಸಸ್ಸನ್ನು ಆ್ಯಡ್ ಮಾಡ್ತೀವಿ ಡಿವೈಡೆಡ್ ಬೈ ಅದು ಎಷ್ಟು ಆ್ಯಡ್ ಮಾಡಿರ್ತೀವಿ ಅದನ್ನು ಡಿವೈಡೆಡ್ ಬೈ 3 ಅಥವಾ 2 ಈ ರೀತಿ ಮಾಡ್ತೀವಿ. ಸೊ ಅವಾಗ ನಾವು ಸಿಂಪಲ್ ಎವರೇಜ್ ಕಾಸ್ಟ್ ಮೆಥಡನ್ನು ಕಂಡುಹಿಡಿತೀವಿ. ಸೊ ಅಡ್ವಾಂಟೇಜ್, ಇಟ್ ಇಸ್ ಸಿಂಪಲ್, ಪ್ರೈಸ್ ಫ್ಲಕ್ಚುಯೇಷನ್ಸ್ ಆರ್ ಸ್ಮೂದನ್ಡ್. Disadvantage is the possibility of over or under recovery of cost. It does not take into consideration the quantities purchased. The value of closing inventory becomes unrealistic. So, idu simple average cost methods. ಇದು ನೆಕ್ಸ್ಟ್ ವೇಟೆಡ್ ಸಿಂಪಲ್ ಎವರೇಜ್ ಮೆಥಡ್. ಸೊ ಭಾಳ ವಿದ್ಯಾರ್ಥಿಗಳು ವೇಟೆಡ್ ಸಿಂಪಲ್ ಎವರೇಜ್ ಮೆಥಡ್ ಟಫ್ ಇರುತ್ತೆ ಅಂತೇಳಿ ವಿಚಾರ ಮಾಡ್ತಿರ್ತಾರೆ. ಬಟ್ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಈಸಿ ಮೆಥಡ್. ಸೊ ಮೆನಿ ಪ್ರಾಬ್ಲಮ್ಸ್ ಕಮ್ಸ್ ಇನ್ ವೇಟೆಡ್ ಸಿಂಪಲ್ ಎವರೇಜ್ ಮೆಥಡ್ ಆಲ್ಸೋ. ಸೊ ಇದನ್ನು ಕೂಡ ನಾವು ಡಿಸ್ಕಷನ್ ಮಾಡೋಣ, ಇದ್ರ ಮೇಲೂ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಥೆರಾಟಿಕಲ್ ಪಾರ್ಟನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಈ ಸೆಷನಲ್ಲಿ. ಸೊ ಮುಂದಿನ ಸೆಷನ್ನಲ್ಲಿ ನಾವು ಏನು ಮಾಡ್ತೀವಿ, ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆಲ್ಸೋ. ಸೊ 5 ಮಾರ್ಕ್ಸಿನ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀನಿ. ಸೊ ಯಾವ ಮೆಥಡ್ ಮೇಲೆ ಬಂದಿರ್ತವೆ ಆ ರೀತಿ ನಾವು ಮಾಡ್ಕೊತ ಹೋಗೋಣ. ಇಲ್ಲಪ್ಪ ಅಂತಂದರೆ ಸೊ ಫಸ್ಟ್ ನಾವು ಪಿಪೋ ಬೇಡ, 4 ಮೆಥಡನ್ನು ಎಟ್ ಎ ಟೈಮ್, ಯಾಕಂದ್ರೆ ಐ ಆಮ್ ಗೋಯಿಂಗ್ ಟು ಡೀಲ್ ವಿತ್ ಆಲ್ ದ ಕ್ವಶನ್ಸ್ ಅಪಿಯರ್ಡ್ ಇನ್ ಕ್ವಶನ್ ಪೇಪರ್ಸ್. ಸೊ ಇಲ್ಲಪ್ಪ ಅಂತಂದರೆ ನಾವು ಫಸ್ಟ್ ಪಿಪೋ ಮೆಥಡ್ ಮೇಲೆ ಎಷ್ಟು ಪ್ರಾಬ್ಲಮ್ಸ್ ಬಂದಿದ್ದಾವೆ ನೋಡೋಣ, ಅದನ್ನು ಸಾಲ್ವ್ ಮಾಡೋಣ. ನಂತರ ಲಿಪೋ ಮೇಲೆ ಸಾಲ್ವ್ ಮಾಡೋಣ. ನಂತರ ಸಿಂಪಲ್ ಎವರೇಜ್ ಬೇರೆ ಸಮ್ ಪ್ರಾಬ್ಲಮ್ಸ್ ಕಮ್ಸ್ ಟುಗೆದರ್. ನೀವು ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಅದರೊಳಗೆ ನೀವು ವೇಟೆಡ್ ಮೇಲೂ ಮಾಡಬೇಕು, ಸಿಂಪಲ್ ಮೇಲೂ ಮಾಡಬೇಕು, ಪಿಪೋ ಮೇಲೂ ಮಾಡಬೇಕು, ನಂತರ ಲಿಪೋ ಮೇಲೂ ಮಾಡಬೇಕಾಗತ್ತೆ. ಸೊ ಅವಾಗ ನಾವು ಯು ಶುಡ್ ಹ್ಯಾವ್ ಅ ನಾಲೆಜ್ ಆಫ್ ಆಲ್ ದ 4 methods. So we will see how problems will come. On that basis we will have a discussion also. ಮತ್ತೆ ನಾವು ಸೆಷನ್ಸ್ ಅನ್ನ ರೆಡಿ ಪ್ರಿಪೇರ್ ಮಾಡೋಣ, ನಂತರ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆ. ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಯಾವ್ಯಾವ ಕ್ವಶನ್ಸ್ ಪೇಪರ್ನಲ್ಲಿ ಯಾವ್ಯಾವ ಮೆಥಡಾಲಜಿ ಮೇಲೆ ಪ್ರಾಬ್ಲಮ್ಸ್ ಬಂದಿದ್ದಾವೆ ಅಂತ ಹೇಳಿ ಇದರಲ್ಲಿ ಹಾಕಿದ್ದೀನಿ. ಸೊಲ್ಯೂಷನ್ ಕೂಡ ನೋಡೋಣ. ಸೊ weighted simple average method. This method gives due weight to the quantities held at each price, calculating the average price. So simple average method ನಲ್ಲಿ ಏನಾಗ್ತಿತ್ತು, you are considering only price. So in weighted simple average method you are considering both the quantities also and price also. ಸೊ ಅದಕ್ಕೆ ವೇಟೆಡ್ ಸಿಂಪಲ್ ಎವರೇಜ್ ಮೆಥಡ್ ಇಸ್ ಗುಡ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಅಕಾರ್ಡಿಂಗ್ ಟು ದಿಸ್ ಟು ದ ICMA, the weighted average price is calculated by dividing the total cost of materials in stock from which the materials to be priced could have been drawn by total quantity of material in that stock. So ಇದಕ್ಕೊಂದು ಫಾರ್ಮುಲಾ ಬರುತ್ತೆ. that formula is very very important. So this method is also simple. Average price calculation will be more meaningful. Demerits, there is a danger of over recovery or under recovery of cost. It is difficult to for calculation. It is difficult to calculation ಅಂದ್ರೆ ಸ್ವಲ್ಪ ನಾವು ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಅಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಅದಕ್ಕೆ ಈ ಫಾರ್ಮುಲಾ ಇದೆ. ಫಾರ್ಮುಲಾ ಫಾರ್ ಇಶ್ಯೂ ರೇಟ್ ಈಕ್ವಲ್ ಟು ಕಾಸ್ಟ್ ಆಫ್ ಮಟೀರಿಯಲ್ಸ್ ಪರ್ಚೇಸ್ ಅಪ್ ಟು ದ ಡೇಟ್ ಆಫ್ ಇಶ್ಯೂ ಡಿವೈಡೆಡ್ ಬೈ ಕ್ವಾಂಟಿಟಿ ಆಫ್ ಸ್ಟಾಕ್ ಅಪ್ ಟು ಡೇಟ್ ಆಫ್ ಇಶ್ಯೂ. ಸೊ ವರ್ಕಿಂಗ್ ನೋಟ್ಸ್ ಅನ್ನು ನಾವು ಮಾಡಬೇಕಾಗುತ್ತೆ. ವೆನ್ ದೇರ್ ಇಸ್ ಅ ವೇಟೆಡ್ ಸಿಂಪಲ್ ಎವರೇಜ್ ಮೆಥಡ್, ದೆನ್ ದ ಸಿಂಪಲ್ ಎವರೇಜ್ ಮೆಥಡ್ ಇರುತ್ತೆ. ಅವಾಗ ನಾವು ವರ್ಕಿಂಗ್ ನೋಟ್ಸ್ ಮಾಡಿಕೊಂಡು ನಾವು ಇಶ್ಯೂ ಪ್ರೈಸ್ ಅನ್ನು ಕಂಡುಹಿಡಿಯಬೇಕಾಗತ್ತೆ. ಸೊ ದಿಸ್ ಆಲ್ಸೋ ವಿಲ್ ಸಿ ಒನ್ಸ್ ವಿ ಎಂಟರ್ ಇನ್ ಟು ಅ ಪ್ರಾಬ್ಲಮ್ಸ್. ಸೊ ದಿಸ್ ಫಾರ್ಮುಲಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಕ್ಯಾಲ್ಕುಲೇಟ್ ದ ವೇಟೆಡ್ ಸಿಂಪಲ್ ಎವರೇಜ್ price. Formula for issue rate equal to cost of materials purchased up to the date of issue divided by quantity of stock up to the date of issue. So this formula ನಾವು ಹೆಂಗೆ ಅಪ್ಲಿಕೇಬಲ್ ಮಾಡ್ತೀವಿ ಅನ್ನೋದು ನಾನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಳ್ತೇನೆ. ಓಕೆ. ಸೊ ಇದಿಷ್ಟು ಥೆರಾಟಿಕಲ್ ಪಾರ್ಟು ಮತ್ತು EOQ ಕಾನ್ಸೆಪ್ಟನ್ನು ನಾವು ಈ ಸೆಷನಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ನಿಮಗೆ ಪ್ರಾಬ್ಲಮ್ಸ್ ಯಾವ್ಯಾವ ಇದಾವೆ. ಸೊ 2016ನಲ್ಲಿ 5 ಮಾರ್ಕ್ಸಿಗೆ ಬಂದಿದೆ ಈ ಕ್ವಶನ್ಸು. ಸೊ ನಾವಿಲ್ಲಿ ವೇಟೆಡ್ ಎವರೇಜ್ ಮೇಲೆ ಕಂಡುಹಿಡಿಯಿ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ
2017ನಲ್ಲಿನೂ ಕೂಡ ವೇಟೆಡ್ ಎವರೇಜ್ ಪ್ರೈಸ್ ಮೆಥಡ್ ಮೇಲೇ 5 ಮಾರ್ಕ್ಸ್ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ 2 ಪರ್ಚೇಸ್ ಕೊಟ್ಟಿದ್ದಾರೆ, ಒಂದು ಇಶ್ಯೂ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಯಾವ ರೀತಿ ಸಾಲ್ವ್ ಮಾಡಿದ್ದೀವಿ ಅಂತ ನಾನು ಹೇಳ್ತೀನಿ. ದೆನ್ ಅದೇ ರೀತಿ ಪ್ರಿಪೇರ್ ಸ್ಟೋರ್ ಲೆಜರ್ ಯೂಸಿಂಗ್ ಸಿಂಪಲ್ ಎವರೇಜ್ ಆ್ಯಂಡ್ ವೇಟೆಡ್ ಎವರೇಜ್ ಮೆಥಡ್ಸ್. ಸಿ ಮ್ಯಾಕ್ಸಿಮಮ್ ಕ್ವಶನ್ಸ್ ನೋಡಿದ್ರಲ್ಲ ನೀವು, ಸಿಂಪಲ್ ಎವರೇಜ್ ವೇಟೆಡ್ ಎವರೇಜ್ ಭಾಳಷ್ಟು ವಿದ್ಯಾರ್ಥಿಗಳು ಮಾಡ್ತಾರೆ. ಸಿಂಪಲ್ ಎವರೇಜ್ ವೇಟೆಡ್ ಎವರೇಜ್ ನೆಗ್ಲಿಜೆಂಟ್ ಮಾಡ್ತಾರೆ. ಬಟ್ ಕ್ವಶನ್ಸ್ ಅವ್ರ ಮೇಲೆ ಜಾಸ್ತಿ ಬಂದಿದ್ದಾವೆ. ಸೊ ನೆಕ್ಸ್ಟ್ 2016ನಲ್ಲಿ ಬೋತ್ ಫಸ್ಟ್ ಇನ್ ಔಟ್ ಫಸ್ಟ್ ಲಾಸ್ಟ್ 2016ನಲ್ಲಿ ಎರಡೂ ಮೆಥಡ್ ಮೇಲೆ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ನಂತರ 2017ನಲ್ಲಿ ಕೂಡ ಪಿಪೋ, ಲಿಪೋ, ಸಿಂಪಲ್ ಎವರೇಜ್ ನೋಡ್ರಿ 3 ಮೆಥಡ್ ಮೇಲೆ ನಿಮಗೆ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಅದೇ ರೀತಿ 2019ನಲ್ಲಿ ಪಿಪೋ ಮೆಥಡ್ ಮೇಲೆ ಕೇಳಿದ್ದಾರೆ. ಸೊ ದಿಸ್ ಇಸ್ ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್. ನಂತರ 2019ನಲ್ಲಿ ಮತ್ತೆ ಪಿಪೋ ಮೆಥಡ್ ಮೇಲೆ ಒಂದು ಮತ್ತೊಂದು ಅಂದ್ರೆ ಗೋಲ್ಡನ್ ಚಾನ್ಸ್ ಅಂತೇಳಿ ಒಂದು ತೊಗೊಂಡಿದ್ರು. ಆ ಕ್ವಶನ್ ಪೇಪರ್ನಲ್ಲಿನೂ ಪಿಪೋ ಮೆಥಡ್ ಮೇಲೆ ಕೇಳಿದ್ದಾರೆ. ಸೊ 2020ನಲ್ಲಿ ಕೂಡ ಪಿಪೋ ಮೆಥಡ್. ಸೊ ಇತ್ತೀಚೆಗೆ ಏನು ಕ್ವಶನ್ ಪೇಪರ್ ಬಂದಿದ್ದಾವೆ, ಸೊ ದಟ್ ಆಲ್ ಆಸ್ಕ್ಡ್ ಆನ್ ಪಿಪೋ ಮೆಥಡ್. ಸೊ ಎಲ್ಲ ಮೆಥಡ್ ಹೇಳಿಕ್ ಬರಲ್ಲ. ನೀವು ಪಿಪೋ ಒಂದೇ ಪ್ರಿಪೇರ್ ಮಾಡಿದ್ರಿ ಅಂತಂದ್ರೆ, ಬೇರೆ ಕೇಳಿದ್ರು ಅಂತಂದ್ರೆ ಯು ವಿಲ್ ಬಿ ಇನ್ ಅ ಬಿಗ್ ಟ್ರಬಲ್. ಸೊ ದಟ್ಸ್ ವೈ ಯು ಶುಡ್ ಲರ್ನ್ ಆಲ್ ದ ದೀಸ್ ಆರ್ ಆಲ್ ವೆರಿ ಸಿಂಪಲ್ ಪ್ರಾಬ್ಲಮ್ಸ್ ಆ್ಯಂಡ್ ಈಸಿ ಮೆಥಡ್ಸ್. ಸೊ ನಾನು ಆಲ್ರೆಡಿ ಕ್ವಶನ್ಸನ್ನು ಇದರಲ್ಲಿ ಹಾಕಿದ್ದೀನಿ. ಸೊ ಈ ಕ್ವಶನ್ಸನ್ನು ನಾವು ನೆಕ್ಸ್ಟ್ ಸೆಷನಲ್ಲಿ ಸಾಲ್ವ್ ಮಾಡೋಣ. ಯಾವ ರೀತಿ ಈ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡಬೇಕಂತ ಹೇಳಿ ನಮ್ಮ ನೆಕ್ಸ್ಟ್ ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸೊ 2021ನಲ್ಲಿ ಲಿಪೋ ಮೆಥಡ್ ಮೇಲೆ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ದೀಸ್ ಕ್ವಶನ್ಸ್ ಅಪಿಯರ್ಡ್ ಇನ್ ಕ್ವಶನ್ ಪೇಪರ್ 2015ಇಂದ 2021ವರೆಗೆ ಲಿಪೋ, ಪಿಪೋ, ಸಿಂಪಲ್ ಎವರೇಜ್ ಆ್ಯಂಡ್ ವೇಟೆಡ್ ಎವರೇಜ್ ಮೇಲೆ ಯಾವ್ಯಾವ ಕ್ವಶನ್ಸ್ ಬಂದಿದ್ದಾವೆ ಅಂಥೇಳಿ ನಾನು ಆಲ್ರೆಡಿ ಈ ಸೆಷನಲ್ಲಿ ತೋರಿಸಿದ್ದೀನಿ. ಸೊ ಇದನ್ನು ನಾವು ನೆಕ್ಸ್ಟ್ ಸೆಷನಲ್ಲಿ ಇದರ ಮೇಲೆ ಸೊಲ್ಯೂಷನ್ ಕೂಡ ನಾವು ಮಾಡೋಣ. ಸೊ ಇಫ್ ಯು ಹ್ಯಾವ್ ಎನಿ ಅದರ್ ಪ್ರಾಬ್ಲಮ್ಸ್ ಆಲ್ಸೋ, ಸೊ ಇಫ್ ಯು ಹ್ಯಾವ್ ಸೊ ದಿಸ್ ಮಟೀರಿಯಲ್ ಪ್ರೈಸಿಂಗ್ ಈಸ್ ದೇರ್ ಫಾರ್ ಆಲ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್. ಸೊ ನಿಮ್ಮ ಬೇರೆ ಸ್ಟೂಡೆಂಟ್ಸ್, ನಿಮ್ಮ ಫ್ರೆಂಡ್ಸ್ ಇದ್ದರು ಬೇರೆ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡ್ತಾ ಇದ್ರು ಅಂತ ಅವರಿಗೂ ಕೂಡ ಈ ವಿಡಿಯೋಸನ್ನು ಶೇರ್ ಮಾಡಿ. ಸೊ ಇಫ್ ದೇ ಹ್ಯಾವ್ ದೇರ್ ಓನ್ ಯೂನಿವರ್ಸಿಟಿ ಕ್ವಶನ್ಸ್, ದಟ್ ಆಲ್ಸೋ ದೇ ಕ್ಯಾನ್ ಸೆಂಡ್ ಮೀ ಇನ್ ಮೈ ವಾಟ್ಸ್ಆ್ಯಪ್. ಸೊ ದಟ್ ಆಲ್ಸೋ ವಿಲ್ ಟ್ರೈ ಟು ಸಾಲ್ವ್ ಇಟ್. ಸೊ ಈ ಕ್ವಶನ್ಸನ್ನು ನಾನು ಓನ್ಲಿ ಅಕ್ಕಮಾದಿ ಯೂನಿವರ್ಸಿಟಿ ಕ್ವಶನ್ ಪೇಪರಿಂದ ತೊಗೊಂಡಿದ್ದಾವೆ. ಸೊ ಬೇರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸು ನನ್ನ ವಿಡಿಯೋ ನೋಡ್ತಾ ಇದ್ರಿ ಅಂತಂದ್ರೆ ನಿಮಗೆ ಪಿಪೋ, ಲಿಪೋ, ವೇಟೆಡ್ ಎವರೇಜ್, ಸಿಂಪಲ್ ಎವರೇಜ್ ಮೇಲೆ ಯಾವುದೇ ಕ್ವಶನ್ಸ್ ಇದ್ದು ಅಂತಂದ್ರೆ ನೀವು ನನಗೆ ವಾಟ್ಸಪ್ ಮಾಡಿರಿ. ಸೊ that questions also we will solve. okay, so ಇಲ್ಲಿಗೆ ಈ ಸೆಷನ್ಸನ್ನು ನಾವು ಎಂಡ್ ಮಾಡೋಣ. ಮುಂದಿನ ಸೆಷನ್ನಲ್ಲಿ ನಾವು ಎಲ್ಲ ಪ್ರಾಬ್ಲಮ್ಸ್ ಸೊಲ್ಯೂಷನ್ನ ನೋಡೋಣ. ಸೊ 5 ಮಾರ್ಕ್ಸಿನೂ ಇದ್ದಾವೆ ಮತ್ತು 15 ಮಾರ್ಕ್ಸಿನೂ ಇದ್ದಾವೆ. ಸೊ ಎಲ್ಲ ಕ್ವಶನ್ಸನ್ನು ಇನ್ನೊಂದು ಸೆಷನ್ನಲ್ಲಿ ನಾನು ಸಾಲ್ವನ್ನು ಮಾಡ್ತೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಸೊ ಇವತ್ತೇನೋ ಒಂದು ಖುಷಿಯಿಂದ ನಾನು ಈ ಸೆಷನನ್ನು ತೊಗೊಂಡು ಬಂದೆ, ಯಾಕಂದರೆ ನ್ಯೂ ಇಯರ್ ಸ್ಟಾರ್ಟ್ ಮಾಡೋಣ ಒಂದು ಒಳ್ಳೆಯ ಕ್ಲಾಸಿಂದ ಅಂಥೇಳಿ. ಸೊ ಐ ವಿಲ್ ಟ್ರೈ ಟು ಫಿನಿಶ್ ಇಟ್ ಔಟ್ ವಿತಿನ್ 2 to 3 days. ಸೊ ನಾನು CMA ಫೈನಲ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟ್ ವಿದ್ಯಾರ್ಥಿ ಇರುವುದರಿಂದ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಇದ್ದೀನಿ. ಅದೇ ರೀತಿ ಐ ಆಮ್ ಆಲ್ಸೋ ಅ ಸ್ಟೂಡೆಂಟ್ ಆಫ್ ಪ್ರೊಫೆಷ್ನಲ್ ಕೋರ್ಸ್, ದಟ್ ಈಸ್ ICW ಅಂತ ಮೊದಲು ಹೇಳ್ತಿದ್ವಿ. ಇಟ್ಸ್ ಅ CA ಈಕ್ವಲೆಂಟ್ ಕೋರ್ಸ್. ಸೊ ನನ್ನ ಸ್ಟಡಿನೂ ಬಹಳ ಇರುತ್ತೆ. ಐ ಆಲ್ಸೋ ಹ್ಯಾವ್ ಅ ಮೆನಿ ಕ್ಲಾಸಸ್. ನಾನು ಡೈಲಿ 3-4 ಕ್ಲಾಸಸ್ ಇರ್ತಾವೆ, 2 hours 3 hours ಕ್ಲಾಸಸ್. ಸೊ ಅದಕ್ಕೆ ನನಗೆ ಸ್ವಲ್ಪ ಬಿಡು ಆಗ್ತಾ ಇಲ್ಲ ನಿಮ್ಮ ವಿಡಿಯೋ ಮಾಡಲಿಕ್ಕೆ. ಸೊ ನನಗೆ ಯಾವಾಗ ಟೈಮ್ ಸಿಗುತ್ತೆ ಆ ಟೈಮ್ನಲ್ಲಿ ನಾನು ಐ ವಿಲ್ ಟ್ರೈ ಟು ಡೂ ಮೈ ಕ್ಲಾಸಸ್. ಸೊ ಅದಕ್ಕೆ ನೀವು ಸ್ವಲ್ಪ ಸಹಕಾರ ಕೊಡಲೇಬೇಕು. ಸೊ ನಿಮ್ಮ ಎಕ್ಸಾಮ್ ಬರೋಷ್ಟೊಳಗೆ ನಾನು ಎಷ್ಟಾಗುತ್ತೆ ಅಷ್ಟು ಹೆಲ್ಪನ್ನು ಮಾಡಲಿಕ್ಕೆ ರೆಡಿ ಆಗ್ತೀನಿ. ಅದೇ ರೀತಿ ನೋಡೋಣ, ನಾವು ಒಂದು 3 ವರ್ಷ ಅಥವಾ 4 yearsದು ಕ್ವಶನ್ ಪೇಪರ್ನು ಕೂಡ ಬಿಡಿಸಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್, thank you for watching. Please share it to your friends also, your junior also. So tell them to subscribe my YouTube channel. Thank you one and all.